ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಸೊ ಎಕ್ಸಾಮ್ ನಾಳೆ ಮಾರ್ನಿಂಗೇ ಇದೆ ತುಂಬ ಜನಕ್ಕೆ. ಸೊ ಹಾವೇರಿ ಯೂನಿವರ್ಸಿಟಿಯವರಿಗೆ ಸೊ BCom ಸೆಕೆಂಡ್ ಸೆಮಿಸ್ಟರ್ ಇಂಗ್ಲೀಷ್ ಎಕ್ಸಾಮ್ಸು ನಾಳೆ ಇದೆ. ಸೊ ನಾನು ಅವ್ರಿಗೋಸ್ಕರ ಏನು ತೊಗೊಂಬಂದಿದ್ದೇನೆ ಅಂತಂದರೆ, ಸೊ ಗ್ರಾಮರ್ ಪಾಯಿಂಟ್ಸ್ ಹೌದಲ್ವ. ಸೊ ಗ್ರಾಮರ್ ಪಾಯಿಂಟ್ಸ್ ತುಂಬ ಮಾರ್ಕ್ಸ್ ಕ್ಯಾರಿ ಮಾಡುವಂಥದ್ದು ಹೌದಾ. ಸೊ ಒಂದು ಎಕ್ಸಾಮಲ್ಲಿ 30+ ಮಾರ್ಕ್ಸ್ ಏನು ಬರುತ್ತೆ ಅಂತಂದರೆ, ಸೊ ಬರೀ ಗ್ರಾಮರ್ ಕಲ್ತ್ಕೊಂಡು ಹೋದರೆ ಬರುವಂಥದ್ದು. ಹಾಗಾಗಿ ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಸೊ ಈ ಒಂದು ವಿಡಿಯೋದಲ್ಲಿ ಅಂತಂದರೆ, ಸೊ BCom ಸೆಕೆಂಡ್ ಸೆಮಿಸ್ಟರ್ ಸೊ ಹಾವೇರಿ ಯೂನಿವರ್ಸಿಟಿಯವರಿಗಿರುವಂತಹ ಒಂದು ಇಂಗ್ಲೀಷ್ ಫುಲ್ ಗ್ರಾಮರ್ ಇನ್ ಒಂದು PDF. ಸೊ ಈ ಒಂದು PDF ಕೂಡ ನಾನು ಫ್ರೀಯಾಗಿ ಗ್ರೂಪಲ್ಲಿ ಸಬ್ಮಿಟ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಸೊ ಈ ಒಂದು ಗ್ರಾಮರ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಹೈಲಿ ಸ್ಕೋರೆಬಲ್ ಗ್ರಾಮರ್ ಪಾಯಿಂಟ್ಸ್ ಬಂದ್ಬಿಟ್ಟು ಸೊ ಸೆಂಟೆನ್ಸ್ ಕರೆಕ್ಷನ್ ಅಂತಲೇ ಹೇಳ್ಬೋದು ಹೌದಾ. ಸೊ ಸೆಂಟೆನ್ಸ್ ಕರೆಕ್ಷನಲ್ಲಿ ಏನಕ್ಕಪ್ಪ ಸೊ ಹೈಲಿ ಸ್ಕೋರಿಂಗ್ ಅಂತ ಅಂದರೆ, ಸೊ ನಾನು ನಿಮಗೆ ಹಿಂದೆ ಒಂದು ಕ್ವಶನ್ ಪೇಪರ್ ತೋರಿಸಿದಾಗ ಹೇಳಿದ್ದೆ, ಅಲ್ಲಿ ಸೊ 10 ಸೆಂಟೆನ್ಸ್ ಕೊಟ್ಟು ಅದರಲ್ಲಿ 10 ಮಾರ್ಕ್ಸ್ಗೆ ಇಟ್ಟಿದ್ರು ಅದನ್ನ ಹೌದಾ. ಸೊ 10 ಸೆಂಟೆನ್ಸನ್ನು ನೀವು ಎರರ್ ಕರೆಕ್ಷನ್ ಕಂಡು ಸೊ ಅದನ್ನು ಕರೆಕ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ 10 ಔಟ್ ಆಫ್ 10 ಸಿಗ್ತಾ ಇತ್ತು. ಜಸ್ಟ್ 10 ಮಿನಿಟ್ಸ್ ಕೂಡ ಆಗೋದಿಲ್ಲ ಹೌದಾ, 10 to 12 ಮಿನಿಟ್ಸ್ ಕೂಡ ಆಗೋದಿಲ್ಲ. ಸೊ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಈಸಿಯಾಗಿ 10 ಮಾರ್ಕ್ಸ್ ಕ್ಯಾರಿ ಆಗುವಂಥದ್ದು. ಸೊ ಅಲ್ಲೇ ಆನ್ಸರ್ ಇರುತ್ತೆ, ಅದರಲ್ಲೇ ಇರುತ್ತೆ. ಸೊ ಅದನ್ನು ಹುಡುಕಿ ಬರೆಯುವಂಥದ್ದು. ಹಾಗಾಗಿ ಸೊ ತುಂಬ ಈಸಿಯಾಗಿ ಸ್ಕೋರ್ ಮಾಡುವಂಥ ಗ್ರಾಮರ್ ಪಾಯಿಂಟಲ್ಲಿ ಇದು ಕೂಡ ಒಂದಾಗಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಿದ್ದೀನಿ, ಸೊ ಇಲ್ಲಿ ತುಂಬ ಎಕ್ಸಾಂಪಲ್ ಸೊ 1 to 40 ಅಂತ ಹೇಳ್ಬಿಟ್ಟು ಸೆಂಟೆನ್ಸ್ ಕರೆಕ್ಷನಲ್ಲಿ 1 to 40 ಇದೆ ಹೌದಾ. ಸೊ ನಾನು ಇದನ್ನು ಏನು ಮಾಡ್ತೀನಿ, ಜಸ್ಟ್ ಒಂದು 10 ಎಕ್ಸಾಂಪಲ್ಸ್ನ ಮಾತ್ರ ನಾನು ಹೇಳೇ ಸಾಲ್ವ್ ಮಾಡ್ತೀನಿ. ಸೊ ಉಳಿದಿರುವಂಥ ಇನ್ನು 30 ನೀವೇನು ಮಾಡ್ಕೋಬೇಕು, ಕೆಳಗಡೆ ಓದ್ಕೊಳ್ಳಿ. ಏನಕ್ಕಪ್ಪ ಅಂದರೆ, ಸೊ ನಾಳೆ ನಿಮ್ಮ ಎಕ್ಸಾಮ್ ಇದೆ. ಹಾಗಾಗಿ ಸೊ ಜಾಸ್ತಿ ಟೈಮ್ ನಾನು ಹಾಳು ಮಾಡೋ ಹಾಗಿಲ್ಲ ನಿಮ್ಮದು ಕೂಡ. ಸೊ ನೀವು ಜಸ್ಟ್ ವೀಡಿಯೋಗಾಗಿ ಒಂದು 10 ನಿಮಿಷ 20 ನಿಮಿಷ ಕೊಟ್ಟು ನೋಡ್ತಾ ಇರ್ತೀರಾ ಅನ್ನೋ ಟೈಮಲ್ಲಿ ನಾನು ಆ ಟೈಮನ್ನು ಕೂಡ ನಾನು ಕನ್ಸ್ಯೂಮ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದರೆ, ಜಸ್ಟ್ ನಾನು ಒಂದು 5 to 10 ಎಕ್ಸಾಂಪಲ್ಸ್ನ ನಾನು ಇಲ್ಲಿ ತೋರಿಸ್ಬಿಡ್ತೀನಿ. ಸೊ ಇನ್ನು ಉಳಿದಿದ್ದನ್ನು ನಾನು PDF ಅಪ್ಲೋಡ್ ಮಾಡಿರ್ತೀನಲ್ಲ, ಸೊ ಅದ್ರ ಮುಖಾಂತರ ನೀವೇನು ಮಾಡಬೇಕಪ್ಪ ಅಂತಂದರೆ, ಸೊ ಈಸಿಯಾಗಿ PDF ತೆಗೆದುಕೊಂಡು ಅದರಲ್ಲಿ ಉಳಿದಿರೋ ಎಕ್ಸಾಂಪಲ್ಸ್ಗಳನ್ನ ನೀವು ನೋಡ್ಕೊಂಡ್ರಿ ಅಂತಂದರೆ ನಿಮ್ಮ ಎಕ್ಸಾಮ್ಗೆ ಏನಾಗುತ್ತೆ, ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸೊ ಸೆಂಟೆನ್ಸ್ ಕರೆಕ್ಷನ್ನಲ್ಲಿ ಸೊ ಮೊದಲನೇದು ಬಂದ್ಬಿಟ್ಟು ಹಿ ಈಸ್ ರೀಡಿಂಗ್ ಅ ಮಹಾಭಾರತ ಅಂತ ಇದೆ. ಏನಪ್ಪ ತಪ್ಪಾಗಿದೆ ಇದರಲ್ಲಿ ಅಂತಂದರೆ, ಸೊ ಮಹಾಭಾರತ ಅನ್ನೋದಕ್ಕೆ ಸೊ ನಮ್ಮ ಒಂದು ದೇಶದಲ್ಲಿ ಮಹಾಭಾರತ ಅನ್ನುವಂಥದ್ದು ತುಂಬ ಇಲ್ಲ ಹೌದಾ, ಇರುವಂಥದ್ದು ಒಂದೇ ಮಹಾಭಾರತ. ಹಾಗಾಗಿ ಸೊ ಇಲ್ಲಿ ಆರ್ಟಿಕಲಲ್ಲಿ ಮಿಸ್ಟೇಕ್ ಆಗಿದೆ. ಅದನ್ನು ನಾವು ಕಂಡುಹಿಡಿದು ಏನು ಮಾಡ್ತೀವಿ, ಹಿ ಈಸ್ ರೀಡಿಂಗ್ ದ ಮಹಾಭಾರತ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಹೌದಾ. ಏನಕ್ಕಪ್ಪ ಅಂತಂದರೆ, ಸೊ ಮಹಾಭಾರತ ಅನ್ನುವಂಥದ್ದು ಒಂದೇ ಇದೆ. ಹಾಗಾಗಿ ಸೊ ಹಿ ಈಸ್ ರೀಡಿಂಗ್ ದ ಮಹಾಭಾರತ, ಅದೇನಪ್ಪ ಸಿಂಗಲ್ ಆಗಿರುವಂಥದ್ದು. ಸೊ ಹಿ ಈಸ್ ರೀಡಿಂಗ್ ದ ಮಹಾಭಾರತ, ಹಿ ಈಸ್ ರೀಡಿಂಗ್ ದ ರಾಮಾಯಣ, ಹಿ ಈಸ್ ಇನ್ ದ ಇಂಡಿಯಾ. ಏನಕ್ಕಪ್ಪ ಅಂದರೆ ಇಂಡಿಯಾ ಅನ್ನುವಂಥದ್ದು ಒಂದೇ ಇದೆ. ಹಾಗಾಗಿ ಸೊ ಸಿಂಗಲ್ ಆಗಿರುವಂಥದ್ದು ಆರ್ಟಿಕಲ್ ಮಿಸ್ಟೇಕ್ ಅನ್ನುವಂಥದ್ದು ನೋಡ್ಬೋದು. ಸೊ ನೆಕ್ಸ್ಟ್ ಹಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್ಲಿ ಅಂತ ಹೇಳ್ತಾನೆ ಹೌದಾ. ಸೊ ಇದು ಹಾರ್ಡ್ಲಿ ಬರೋದಿಲ್ಲ. ಹಾಗಾಗಿ ಸೊ ಏನಾಗುತ್ತೆ, ಹಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್. ಸೊ ಇದು ಒಂದು ಏನಪ್ಪ ಅಂತ ಸೆಂಟೆನ್ಸ್ ಕರೆಕ್ಷನ್ ಅನ್ನುವಂಥದ್ದು ಸೊ ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡಿ ನೀವು ಮಾಡ್ಬೋದಾಗಿರೋಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೊ ಎಫರ್ಟ್ ಅನ್ನುವಂಥದ್ದು ಬರೋದಿಲ್ಲ. ಏನಕ್ಕೆ ಅಂತಂದರೆ ಇದರಲ್ಲಿ ಸೊ ಈಸಿಯಾಗಿ ಬರುತ್ತೆ ನೋಡ್ರಿ. ಸೊ ಹಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್ಲಿ ಹೌದಾ. ಸೊ ಆ ರೀತಿ ಸೆಂಟೆನ್ಸ್ ಬರೋದಕ್ಕೂ ಹಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್ ಹೌದಾ. ಸೊ ಈ ರೀತಿಯಾದಂಥ ಸೆಂಟೆನ್ಸ್ಗಳು ಸೊ ಕಾಮನ್ ಸೆನ್ಸಲ್ಲಿ ಕೂಡ ವರ್ಕ್ ಆಗುತ್ತೆ. ಥರ್ಡ್ ಸೆಂಟೆನ್ಸ್ ಬಂದ್ಬಿಟ್ಟು ಸಚಿನ್ ಈಸ್ ಸೀನಿಯರ್ ದ್ಯಾನ್ ಧೋನಿ. ಧೋನಿಗಿಂತ ಸಚಿನ್ ಏನಾಗಿದ್ದಾನೆ, ಸೀನಿಯರ್ ಆಗಿದ್ದಾನೆ. ಸೊ ಆ ರೀತಿ ಬರಲ್ಲ, ಸಚಿನ್ ಈಸ್ ಸೀನಿಯರ್ ಟು ಧೋನಿ ಹೌದಾ. ಈಗ ನೋಡಿ, ಧೋನಿಗಿಂತ ದೊಡ್ಡ ಅಂದರೆ ಸೀನಿಯರ್ ಆಗಿದ್ದಾನೆ ಅಂತ ಹೇಳಕ್ಕೆ ಬರಲ್ಲ. ಸೊ ಸಚಿನ್ ಏನು ಅಂತಂದರೆ ಧೋನಿಗೆ ಸೀನಿಯರ್ ಆಗ್ತಾನೆ ಹೌದಾ. ಸೊ ಈ ರೀತಿ ಹೇಳುವಂಥದ್ದು ಸೆಂಟೆನ್ಸಲ್ಲಿ ಸೊ ತುಂಬ ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗಿರ್ತವೆ ಹೌದಾ. ಜಸ್ಟ್ ಇಲ್ಲಿ ನೋಡಿ, ತೆಗೆದು ದ ಅಂತ ಹಾಕಿದರೆ ಒಂದು ಮಾರ್ಕ್ಸ್ ಬರುತ್ತೆ ನಿಮಗೆ ಫ್ರೆಂಡ್ಸ್. ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳಿರುತ್ತೆ. ಸೊ 40 ಎಕ್ಸಾಂಪಲ್ಸ್ ಕೂಡ ನಾನು ಓದ್ಕೊತ ಕುಂದ್ರಕ್ಕಾಗದೇ ಇರೋ ಕಾರಣಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ, ಸೊ ಈಗ ಏನು ಮಾಡ್ತಾ ಇದ್ದೀನಿ, ಸೊ ಜಸ್ಟ್ ಇಷ್ಟು ಎಕ್ಸಾಂಪಲ್ಸ್ಗಳನ್ನ ತೋರಿಸ್ತೀನಿ. ಸೊ 4th ಎಕ್ಸಾಂಪಲ್ ಬಂದ್ಬಿಟ್ಟು ದ ಸ್ಕೆನರೀಸ್ ಆಫ್ ಕಾಶ್ಮೀರ್ ಆರ್ ಬ್ಯೂಟಿಫುಲ್ ಅಂತ ಹೇಳಿದ್ದಾರೆ ಹೌದಾ. ಸೊ ಆರ್ ಬ್ಯೂಟಿಫುಲ್ ಹೌದಾ. ಕಾಶ್ಮೀರ್ ಅನ್ನುವಂಥದ್ದು ಒಂದೇ ಇದೆ ಅನ್ನುವಾಗ ನಾವು ಆರ್ ಅಂತ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಹೌದಾ. ದ ಸ್ಕೆನರೀಸ್ ಅನ್ನುವಂಥದ್ದು ಈ ಒಂದು ಸ್ಪೆಲ್ಲಿಂಗ್ ಬರಲ್ಲ, IES ಹೌದಾ. ಸ್ಕೆನರೀಸ್ ಅಂತ ಹೇಳೋಕೆ ಬರೋದೇ ಇಲ್ಲ ನಮಗೆ. ದ ಸ್ಕೆನರಿ ಹೌದಾ. ದ ಸ್ಕೆನರಿ ಅಂದರೆ ದ ಸೀನರಿ ಅಂತಲೂ ಕೂಡ ಕರೀತಾರೆ, ಇದನ್ನು ಡಬಲ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ದ ಸ್ಕೀನರಿ ಆಫ್ ಕಾಶ್ಮೀರ್ ಅನ್ನುವಂಥದ್ದು ಸಿಂಗಲ್ ಇದೆ, ಅದಕ್ಕೆ ಆರ್ ಇಲ್ಲದೆ ಇರೋ ಜಾಗಕ್ಕೆ ನಾವು ತೆಗೆದು ಏನು ಮಾಡ್ತೀವಿ, ಈಸ್ ಬ್ಯೂಟಿಫುಲ್ ಹೌದಾ. ದ ಸೀನರಿ ಆಫ್ ಕಾಶ್ಮೀರ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀತಿ ಸೊ ಆರ್ಟಿಕಲಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಟೆನ್ಸಲ್ಲಿ ಮಿಸ್ಟೇಕ್ ಆಗಿರ್ಬೋದು, ರಿಲೇಷನ್ಶಿಪ್ ಮೇಂಟೈನ್ ಮಾಡುವಂಥ ವರ್ಡ್ಸ್ಗಳಲ್ಲಿ ಆಗಿರ್ಬೋದು ಮಿಸ್ಟೇಕ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತಾರೆ ಹೌದಾ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಲ್ಲ, ಸೊ ವಿನ್ಸ್ ದ ರೇಸ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇದೊಂದು ಗೊತ್ತಿರೋಂಥ ಒಂದು ಪ್ರವರ್ಬ್ ಅಂತಲೇ ಹೇಳ್ಬೋದು. ಸೊ ಗಾದೆ ಮಾತು ಎಲ್ಲರೂ ಕೂಡ
ಕೇಳಿರ್ತೀರಲ್ವ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ಬಿಟ್ಟು ಆ ರೀತಿ ಬಂದಿರುವಂಥದ್ದು ಒಂದು. ಸೊ ನೋಡಿದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಕೂಡ ಬರುತ್ತೆ. ಸೊ ಉಮಾ ಈಸ್ ಫಾಂಡ್ ಅಬೌಟ್ ಮ್ಯೂಸಿಕ್ ಅಂತ ಹೇಳ್ತಾರೆ, ಹೌದಾ. ಫಾಂಡ್ ಅಬೌಟ್ ಮ್ಯೂಸಿಕ್ ಅಲ್ಲ, ಸೊ ಉಮಾ ಈಸ್ ಫಾಂಡ್ ಆಫ್ ಮ್ಯೂಸಿಕ್, ಹೌದಾ. ಹಾಗಾಗಿ ಸೊ ಈ ರೀತಿ ಫಾಂಡ್ ಅಬೌಟ್ಗೂ ಫಾಂಡ್ ಆಫಿಗೂ ಯಾವ ರೀತಿ ಇರುತ್ತೆ. ಸೊ ಒನ್ ಆಫ್ ಮೈ ಫ್ರೆಂಡ್ ಈಸ್ ಅ ಡಾಕ್ಟರ್, ಮತ್ತು ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್. ಸೊ ಫ್ರೆಂಡ್ ಈಸ್ ಅ ಡಾಕ್ಟರ್ ಅಂತಂದರೆ ಒಬ್ಬನಿದ್ದಾನೆ, ಅದರಲ್ಲಿ ಅವನೇ ಡಾಕ್ಟರ್ ಅಂತ ಹೇಳೋಕ್ಕೆ ಬರಲ್ಲ. ಸೊ ನನ್ನ ಫ್ರೆಂಡ್ ಸರ್ಕಲ್ ಒಂದು 5 ಜನ ಇದ್ದಾರೆ, ಒನ್ ಆಫ್ ಮೈ ಫ್ರೆಂಡ್ಸ್, ಹೌದಾ. ಅಂದರೆ ನನ್ನ ಫ್ರೆಂಡ್ಸಿನ ಒಂದು ಗುಂಪಲ್ಲಿ ಏನಿದ್ದಾನೆ ಒಬ್ಬನೇನಿದ್ದಾನೆ ಡಾಕ್ಟರ್ ಇದ್ದಾನೆ ಅನ್ನೋದಕ್ಕೂ. ಸೊ ಒನ್ ಆಫ್ ಮೈ ಫ್ರೆಂಡ್ ಈಸ್ ಅ ಡಾಕ್ಟರ್ ಅಂದರೆ ನನಗೆ ಒಬ್ಬನೇ ಫ್ರೆಂಡ್ ಇದ್ದಾನೆ, ಹೀ ಈಸ್ ಅ ಡಾಕ್ಟರ್, ಅದು ತಪ್ಪಾಗುತ್ತೆ ಸ್ಟೇಟ್ಮೆಂಟ್. ಹಾಗಿದ್ದಾಗ ಏನು ಹೇಳ್ಬೋದು, ಸೊ ಹೀ ಈಸ್ ಮೈ ಫ್ರೆಂಡ್, ಹೀ ಈಸ್ ಅ ಡಾಕ್ಟರ್ ಅಂತ ಕೂಡ ಹೇಳ್ಬಿಡ್ಬೋದು. ಹಾಗಾಗಿ ಸೊ ಈ ರೀತಿ ಇದು ಕಂಟಿನ್ಯೂಸ್ ಆಗಿ 40 ಎಕ್ಸಾಂಪಲ್ಸ್ ಇದ್ದಾವೆ. ಸೊ 40 ಎಕ್ಸಾಂಪಲ್ ಕೂಡ ಒಂದಕ್ಕೊಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಅದನ್ನು ಏನು ಮಾಡಿ, ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಯೂಸ್ ಆಫ್ ಅಡ್ವರ್ಬ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್. ಅಡ್ವರ್ಬ್ಸ್ ಮತ್ತು ಅಡ್ಜೆಕ್ಟಿವ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂದರೆ, ಸೊ ಅಡ್ವರ್ಬ್ಸ್ ಅಂತ ಅಂದರೆ ಸೊ ಯೂಸ್ ಅಡ್ವರ್ಬ್ಸ್ ಅಂತ ಹೇಳ್ಬಿಟ್ಕೊಳ್ತಾರೆ. ಅಂದರೆ ಸೊ ಫಾರ್ ಎಕ್ಸಾಂಪಲ್ ಯಾವ ರೀತಿ, ದ ಫ್ಲವರ್ಸ್ ವರ್ ಆರ್ಟಿಸ್ಟಿಕಲಿ ಅರೇಂಜ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಆರ್ಟಿಸ್ಟಿಕಲಿ ಅನ್ನುವಂಥದ್ದು ನಿಮಗೆ ಕೊಟ್ಟಿರಲ್ಲ ಎಕ್ಸಾಮಲ್ಲಿ. ಈ ಆರ್ಟಿಸ್ಟಿಕಲಿಯನ್ನು ಇಲ್ಲಿ ಬ್ಲ್ಯಾಂಕ್ ಇಟ್ಟಿರ್ತಾರೆ. ಸೊ ಬ್ರಾಕೆಟಲ್ಲಿ ಆರ್ಟಿಸ್ಟಿಕ್ ಮತ್ತು ಆರ್ಟಿಸ್ಟಿಕಲಿ ಅಂತ ಕೊಟ್ಟಿರ್ತಾರೆ, ಹೌದಾ. ಸೊ ಇಲ್ಲಿ ಅಷ್ಟೇ. ಸೊ ರಂಜಿತ್ ಸಿಂಗ್ ಫಾಟ್ ಬ್ರೇವ್ಲಿ, ರಂಜಿತ್ ಸಿಂಗ್ ಅಂದರೆ ರಣಜಿತ್ ಸಿಂಗ್ ಅನ್ನುವಂಥವ್ರು ಫಾಟ್ ಬ್ರೇವ್ಲಿ, ಹೌದಾ. ಈ ಬ್ರೇವ್ಲಿಯನ್ನು ಅಲ್ಲಿ ಎರೇಸ್ ಮಾಡಿರ್ತಾರೆ. ಸೊ ಜಸ್ಟ್ ಏನು ಕೊಟ್ಟಿರ್ತಾರೆ ಅಂತಂದರೆ ಸೊ ಬ್ರೇವ್ ಮತ್ತು ಬ್ರೇವ್ಲಿ ಅಂತ ಕೊಟ್ಟಿರ್ತಾರೆ. ನಿಮಗೆ ಅಡ್ವರ್ಬ್ ಅಂತ ಅಂದರೆ ಒಂದು ವರ್ಬ್ ಅಂದರೆ ಒಂದು ಆ್ಯಕ್ಷನ್ ಇರುತ್ತೆ ಅಲ್ಲಿ, ಹೌದಾ. ನೋಡಿ ಅರೇಂಜ್ ಆಗಿದೆ, ಯಾವ ರೀತಿ ಅರೇಂಜ್ ಆಗಿದೆ, ಅರೇಂಜ್ ಅನ್ನುವಂಥದ್ದು ಒಂದು ವರ್ಬ್. ಅರೇಂಜ್ ಯಾವ ರೀತಿ ಆಗಿದೆ, ಆರ್ಟಿಸ್ಟಿಕಲಿ ಅರೇಂಜ್ ಆಗಿದೆ, ಹೌದಾ. ಸೊ ಆರ್ಟಿಸ್ಟಿಕ್ ಅಂತಂದರೆ ದ ಫ್ಲವರ್ಸ್ ಆರ್ ಆರ್ಟಿಸ್ಟಿಕ್. ಫ್ಲವರ್ಸ್ ಯಾವ ರೀತಿ ಇದ್ದಾವೆ, ಆರ್ಟಿಸ್ಟಿಕ್ ಇದ್ದಾವೆ. ಬಟ್ ಅವನ್ನು ಅರೇಂಜ್ ಮಾಡಿರೋದು ನಾವು ಯಾವ ರೀತಿ ಮಾಡಿದ್ದೀವಿ, ಆರ್ಟಿಸ್ಟಿಕಲಿ ಮಾಡಿದ್ದೀವಿ. ಅಂದರೆ ಈ ಫ್ಲವರ್ ಅನ್ನುವಂಥ ನೌನನ್ನು ಡಿಸ್ಕ್ರೈಬ್ ಮಾಡುತ್ತೆ ಯಾವುದು, ಆರ್ಟಿಸ್ಟಿಕ್. ಇದಕ್ಕೆ ಏನಂತಾರೆ, ಸೊ ಅಡ್ಜೆಕ್ಟಿವ್ ಅಂತ ಕರಿತೀವಿ, ಹೌದಾ. ADJ ಅಂತಂದರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಅರೇಂಜ್ ಅನ್ನುವಂಥದ್ದು ಒಂದು ವರ್ಬ್. ಈ ವರ್ಬನ್ನು ಡಿಸ್ಕ್ರೈಬ್ ಮಾಡುವಂಥ ಆರ್ಟಿಸ್ಟಿಕಲಿ ನಾವೇನಂತ ಕರಿತೀವಿ, ಅಡ್ವರ್ಬ್ ಅಂತ ಹೇಳ್ಬಿಟ್ಟು ಕರಿತೀವಿ, ಓಕೆನಾ. ಸೊ ಈ ರೀತಿ ಮೊದಲನೇದಾಗಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಎರಡನೇ ಎಕ್ಸಾಂಪಲ್ ಬಂತು, ದ ರಣಜಿತ್ ಅಂದರೆ ಸೊ ರಣಜಿತ್ ಸಿಂಗ್ ಫಾಟ್ ಬ್ರೇವ್ಲಿ ಅಂದರೆ ಸೊ ನೋಡು ರಣಜಿತ್ ಸಿಂಗ್ ಈಸ್ ಅ ಬ್ರೇವ್ ಬಾಯ್, ಹೌದಾ. ಅಂದರೆ ರಣಜಿತ್ ಸಿಂಗ್ ಅನ್ನುವಂತಹ ಒಂದು ನೌನನ್ನು ಹೇಳ್ಕೊಡುವಾಗ ಆ ಬ್ರೇವ್ ಅನ್ನುವಂಥದ್ದನ್ನು ನಾವು ಯೂಸ್ ಮಾಡ್ತೀವಿ, ಅಂದರೆ ಅಡ್ವರ್ಬನ್ನು, ಸೊ ಅಡ್ಜೆಕ್ಟಿವನ್ನು ಯೂಸ್ ಮಾಡ್ತೀವಿ. ಅಂದರೆ ಸೊ ನೌನನ್ನು ಡಿಸ್ಕ್ರೈಬ್ ಮಾಡುವಂಥದ್ದು ಬ್ರೇವ್, ಹೌದಾ. ಸೊ ಅಂದರೆ ರಣಜಿತ್ ಸಿಂಗ್ ಈಸ್ ಅ ಬ್ರೇವ್ ಬಾಯ್, ಬಟ್ ರಣಜಿತ್ ಸಿಂಗ್ ಫಾಟ್, ಹೌದಾ. ಇದು ಏನಿದು ಆ್ಯಕ್ಷನಿಂಗ್ ವರ್ಡ್, ಅಂದರೆ ವರ್ಬ್ ಬಂತು. ಈ ವರ್ಬ್ ಫಾಟ್ ಯಾವ ರೀತಿ ಅವನು ಯುದ್ಧವನ್ನು ಮಾಡಿದ, ಅವನು ಯಾವ ರೀತಿ ಒಂದು ಇದನ್ನು ಮಾಡಿದ ಅಂದರೆ ಬ್ರೇವ್ಲಿ ಮಾಡಿದ, ಅಂದರೆ ಸೊ ತುಂಬ ಧೈರ್ಯಯುತವಾಗಿ ತುಂಬ ಕರೇಜಿಯಸ್ ಆಗಿ ಮಾಡ್ದ ಅನ್ನುವಂಥದ್ದನ್ನು ಹೇಳೋದು ಏನಂತಾರೆ, ಸೊ ಅಡ್ವರ್ಬ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಿಮಗೆ ಏನಪ್ಪ ಅಂದರೆ ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ಗೆ ಇರುವಂತಹ ಒಂದು ಡಿಫ್ರೆನ್ಸ್ ಗೊತ್ತಾಯಿತು ಅಂತಂದರೆ ಈಸಿಯಾಗಿ ನೀವು 10 ಅಲ್ಲ 1000 ಎಕ್ಸಾಂಪಲ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಹೌದಾ. ನೋಡಿ ಇಲ್ಲಿದೆ ತುಂಬ ಈಸಿಯೆಸ್ಟ್ ಆದಂತಹ ಒಂದು ಲೆಸನ್, ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ, ಹೌದಾ. ಶಿ ಈಸ್ ಬ್ಯೂಟಿಫುಲ್ ಬರುತ್ತೆ, ಶಿ ಸಿಂಗ್ಸ್ ಅಂದರೆ ಇಲ್ಲಿ ನೋಡಿ ಶಿ ಅನ್ನುವಂಥದ್ದು ಏನೋ ನೌನ. ಸೊ ನೌನನ್ನು ಎಕ್ಸ್ಪ್ಲೇನ್ ಮಾಡೋದು ಯಾವುದು, ಬ್ಯೂಟಿಫುಲ್, ಆದರೆ ಅಡ್ಜೆಕ್ಟಿವ್ ಅಂತ ಹೇಳ್ಬಿಟ್ಟು ಕರೀತಾರೆ ಬ್ಯೂಟಿಫುಲ್. ಬಟ್ ಶಿ ಸಿಂಗ್ಸ್ ಬ್ಯೂಟಿಫುಲಿ, ಸಿಂಗ್ಸ್ ಪಕ್ಕ ಬ್ಯೂಟಿಫುಲ್ ಏನಕ್ಕೆ ಬಂತು ಅಂದರೆ ಅವರು ಅವಳ ಬಗ್ಗೆ ಹೇಳ್ತಾ ಇಲ್ಲ, ಅವಳು ಮಾಡ್ತಾ ಇರುವಂತಹ ಒಂದು ಕಾರ್ಯ ಇದೆ ಅಲ್ವಾ. ಸೊ ಸಿಂಗ್ಸ್ ಹಾಡುವಂತಹ ಒಂದು ಕಾರ್ಯ ಹೇಗಿದೆ, ಸೊ ಬ್ಯೂಟಿಫುಲಿ ಆಗಿದೆ, ಈ ಒಂದು ಕಾರ್ಯದ ಬಗ್ಗೆ ಹೇಳುವಂಥದ್ದು, ಹೌದಾ. ಸೊ ನೋಡಿ ಹಿ ಮ್ಯಾನೇಜ್ಡ್ ಇಟ್ ಸ್ಕಿಲ್ಫುಲಿ, ಹೌದಾ. ಹಿ ಈಸ್ ಸ್ಕಿಲ್ಫುಲ್ ಅಂದರೆ ಆ ಒಂದು ಅಡ್ಜೆಕ್ಟಿವನ್ನು ಏನು ಮಾಡುವಂಥದ್ದು ತೋರಿಸುವಂಥದ್ದು ಯಾವುದು, ಹಿ ಈಸ್ ಸ್ಕಿಲ್ಫುಲ್ ಅನ್ನುವಂಥದ್ದು. ಬಟ್ ಅವನು ಮಾಡಿರುವಂತಹ ಒಂದು ವರ್ಕ್ ಮ್ಯಾನೇಜ್ ಏನು ಮಾಡಿದಾನಲ್ವ ಅದು ಏನಾಗಿದೆ, ತುಂಬ ಸ್ಕಿಲ್ಫುಲ್ಲಿ ಆಗಿದೆ, ಈ ರೀತಿ. ಸೊ ಇಲ್ಲಿ ಇದೇ ರೀತಿ ನೀವು ನೋಡ್ಬೋದು. ಸೊ ತುಂಬ ಎಕ್ಸಾಂಪಲ್ಸ್ಗಳಿದ್ದಾವೆ. ಎಷ್ಟು ಎಕ್ಸಾಂಪಲ್ ಅಪ್ಪ ಅಂದರೆ ಸೊ ಅಪ್ ಟು 30 ಎಕ್ಸಾಂಪಲ್ಸ್ ಇದ್ದಾವೆ, ನೀವು ನೋಡ್ಕೋಬೋದು. ನೋಡಿ ಇಲ್ಲಿ ನೋಡಿ, ಶಿ ಡ್ರೆಸ್ಡ್ ಕ್ವಿಕ್ಲಿ, ಹೌದಾ. ಶಿ ಈಸ್ ಕ್ವಿಕ್ ಅಂದರೆ ಅವಳು ಹೇಗಿದ್ದಾಳೆ, ತುಂಬ ಫಾಸ್ಟಾಗಿದ್ದಾಳೆ, ತುಂಬ ಕ್ವಿಕ್ ಆಗಿದ್ದಾಳೆ ಅಂತ ಅವಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ಇಲ್ಲಿ ಏನಿದೆ, ಶಿ ಡ್ರೆಸ್ಡ್ ಕ್ವಿಕ್ಲಿ ಅಂದರೆ ಡ್ರೆಸ್ ಮಾಡ್ಕೊಳ್ಳೋ ಅಂತಹ ಒಂದು ಏನು ಹೇಳ್ತಾ ಇದೆ, ಒಂದು ಆ್ಯಕ್ಷನನ್ನು ಏನು ಹೇಳ್ತಾ ಇದೆ, ಕ್ವಿಕ್ಲಿಯಾಗಿ ಮಾಡ್ತಾ ಇದ್ದಾಳೆ, ಹೌದಾ, ಅಡ್ವರ್ಬ್, ಈ ರೀತಿ. ಸೊ ಅಡ್ಜೆಕ್ಟಿವ್ ಅಂತ ಅಂದರೆ ನಾನು ಮೇಲ್ಗಡೆನೇ ಹೇಳಿರೋ ರೀತಿ ಒಂದು ಡಿಫ್ರೆನ್ಸ್, ಹೌದಾ. ಅಡ್ಜೆಕ್ಟಿವ್ ಅಂದರೆ ಏನು ಮಾಡ್ತಾ ಇತ್ತು, ಅಡ್ವರ್ಬ್ ಅಂದರೆ ಇಲ್ಲಿವರೆಗೂ ಏನು ಮಾಡ್ತು, ಒಂದು ವರ್ಬ್, ಹೌದಾ. ಶಿ ರೆಡ್ ದ ಲೆಟರ್ ಸ್ಲೋಲಿ, ರೆಡ್ ಅನ್ನು ಏನು ಮಾಡಿದರು, ಸೊ ಲೆಟರ್ ಸ್ಲೋಲಿಯಾಗಿ ಓದಿದ್ಲು, ಹೌದಾ. ದ ಪೊಲೈಟ್ ಪೀಪಲ್ ಆಲ್ವೇಸ್ ಸೇ ಥ್ಯಾಂಕ್ ಯು, ಹೌದಾ, ಆಲ್ವೇಸ್ ಸ್ಲೋಲಿ, ಹೌದಾ, ಈ ರೀತಿ. ಸೊ ಐ ವಿಲ್ ಹ್ಯಾಪಿಲಿ ಅಸಿಸ್ಟ್ ಯು, ಹ್ಯಾಪಿ ಅನ್ನುವಂಥದ್ದು ಏನಕ್ಕೆ ಬಂತು, ಹ್ಯಾಪಿ ವಿಲ್ ಅನ್ನೋದಕ್ಕೋಸ್ಕರ ಈ ರೀತಿ ಬಂತಲ್ಲ. ಹೀಗೆ ವರ್ಬ್ ಮತ್ತು ವರ್ಬನ್ನು ಡಿಸ್ಕ್ರೈಬ್ ಮಾಡುವಂಥದ್ದು ಯಾವುದು, ದ ಡ್ರೈವರ್ ಸ್ಟಾಪ್ಡ್ ದ ಬಸ್ ಏನದು ಅಬ್ರಪ್ಟ್ಲಿ ಅಂತ ಹೇಳ್ತಾರೆ, ಹೌದಾ. ಈ ರೀತಿ ವರ್ಬನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಏನಂತೀವಿ, ಅಡ್ವರ್ಬ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ನಾನು ಹೇಳ್ದಲ್ವ, ಸೊ ಶಿ ಈಸ್ ಅಂದರೆ ಶಿ ಈಸ್
ವೆರಿ ಕ್ವಿಕ್ ಅಂತ ಹೇಳಿದರೆ, ಅಂದರೆ ನೌನ್ ಪದವನ್ನು ಡಿಸ್ಕ್ರೈಬ್ ಮಾಡುವಂಥದ್ದಕ್ಕೆ ನಾವೇನಂತೀವಿ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಹಿ ಈಸ್ ಅ ಸ್ಟ್ರೇಂಜ್ ಪರ್ಸನ್ ಹಿ ಈಸ್ ಅ ಸ್ಟ್ರೇಂಜ್ ಪರ್ಸನ್ ಅಂತ ಹೇಳ್ತಾರೆ. ಹಾಗಿದ್ರೆ ಅವನು ಯಾವ ರೀತಿ ಇದ್ದಾನೆ, ಸೊ ಸ್ಟ್ರೇಂಜ್ ಆಗಿದ್ದಾನೆ ಅಂದರೆ ಅವನು ಅಪರಿಚಿತ. ಹೌದಾ? ಸೊ ಹಿ ವರ್ಕ್ಸ್ ಸ್ಟ್ರೇಂಜ್ಲಿ ಅಂತ ಬಂತು ಅಂತಂದರೆ ಅವಾಗ ಏನಾಗುತ್ತೆ, ಅವನ ಒಂದು ವರ್ಕ್ ಏನಿದೆಪ್ಪ ತುಂಬ ಸ್ಟ್ರೇಂಜ್ಲಿ ಆಗಿದೆ ಅಂತಂದರೆ ಅವನ ಒಂದು ವರ್ಕ್ ಅನ್ನುವಂತಹ ಒಂದು ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತೆ. ಯಾವುದು? ಸ್ಟ್ರೇಂಜ್ಲಿ. ಇದಕ್ಕೇನಂತ ಕರಿತೀವಿ ನಾವು? ಅಡ್ವರ್ಬ್ ಅಂತ ಹೇಳ್ತೀವಿ. ಹಾಗಾಗಿ ಸ್ಟ್ರೇಂಜ್ ಅನ್ನುವಂಥದ್ದು ಏನಾಗಿದೆ, ಅಡ್ಜೆಕ್ಟಿವ್ ಆಗಿದೆ. ಸೊ ಜಸ್ಟ್ ಇದೇ ಡಿಫ್ರೆನ್ಸ್, ನಿಮ್ಮ ಸಿಂಪಲ್ ಡಿಫ್ರೆನ್ಸ್ ಇದೆ ಇದರಲ್ಲಿ. ಹೌದಾ? ಹಿ ಈಸ್ ಸ್ಟ್ರೇಂಜ್ ಪರ್ಸನ್, ಅವನು ಒಬ್ಬ ಅಪರಿಚಿತ, ಅವನಿಗೆ ಗುರುತು ಪರಿಚಯ ಇಲ್ಲದೇ ಇರೋ ರೀತಿ ಇದ್ದಾನೆ ಅಂತ ಹೇಳೋದಕ್ಕೂ. ಸೊ ಹಿ ವರ್ಕ್ಸ್ ಸ್ಟ್ರೇಂಜ್ಲಿ ಅಂತಂದರೆ ಅವನಿಗೆ ವರ್ಕ್ಗೆ ಗೊತ್ತಿಲ್ಲದೆ ಇರೋ ರೀತಿ ವರ್ಕ್ ಮಾಡ್ತಾ ಇದ್ದಾನೆ. ಅಂದರೆ ಈ ವರ್ಕ್ ಸ್ಟ್ರೇಂಜ್ಲಿ ಅನ್ನುವಂಥದ್ದು ವರ್ಕನ್ನು ಹೇಳಿದ್ರೆ, ಸ್ಟ್ರೇಂಜ್ ಅನ್ನುವಂಥದ್ದು ಅವನ ಬಗ್ಗೆ ಹೇಳುತ್ತೆ. ಇಷ್ಟೇ ಡಿಫ್ರೆನ್ಸ್, ಸಿಂಪಲ್ ಕಾನ್ಸೆಪ್ಟ್. ಹೌದಾ? ನೋಡಿ, ಹಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಹೌದಾ? ಅವನು ಹೇಗಿದ್ದಾನೆ ಅಂತ ಹೇಳ್ತಾ ಇದೆ, ಸೊ ಇಂಟೆಲಿಜೆಂಟ್ ಬಾಯ್ ಆಗಿದ್ದಾನೆ. ಹೌದಾ? ಬಟ್ ಅದೇ ನೋಡಿ, ಹಿ ವರ್ಕ್ಸ್ ಇಂಟೆಲಿಜೆಂಟ್ಲಿ ಅಂತಂದರೆ ಈ ಇಂಟೆಲಿಜೆಂಟ್ಲಿ ಅನ್ನುವಂತಹ ಒಂದು ವರ್ಡ್ ಏನು ಮಾಡುತ್ತೆ, ಅವನ ಒಂದು ವರ್ಕನ್ನು ಇಂಡಿಕೇಟ್ ಮಾಡುತ್ತೆ. ಇಷ್ಟೇ ಇರೋದು, ಒಂದು ಜಸ್ಟ್ ಸಿಂಪಲ್ ಕಾನ್ಸೆಪ್ಟ್ ಇದು. ಹೌದಾ? ಈ ರೀತಿ ದಿಸ್ ಲಾಯರ್ ಈಸ್ ಅ ಕ್ಲೆವರ್. ಹೌದಾ? ದಿಸ್ ಲಾಯರ್ ಈಸ್ ಕ್ಲೆವರ್ ಅಂದರೆ ಈ ಕ್ಲೆವರ್ ಅನ್ನುವಂತಹ ಒಂದು ಪದ, ಅಂದರೆ ಕ್ಲವರ್ ಅನ್ನುವಂಥ ಒಂದು ಪದ ಯಾವುದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಆ ಲಾಯರ್ ಬಗ್ಗೆ ಹೇಳುತ್ತೆ, ಅವನ ಒಂದು ಪರ್ಸ್ನಾಲಿಟಿ ಬಗ್ಗೆ ಹೇಳುತ್ತೆ. ಬಟ್ ದಿಸ್ ಲಾಯರ್ ಹ್ಯಾಂಡಲ್ ದ ಕೇಸ್ ಕ್ಲೆವರ್ಲಿ. ಹೌದಾ? ಹಾಗಾದ್ರೆ ಅವನು ಆ ಟೈಮಲ್ಲಿ ಕ್ಲೆವರ್ಲಿ ಅನ್ನುವಂಥದ್ದು ಯಾವುದಕ್ಕಾಗತ್ತೆ, ಅವನು ಹ್ಯಾಂಡಲ್ ಮಾಡಿರ್ತಾನಲ್ವ ಆ ಒಂದು ಕೇಸ್ ಅನ್ನುವಂಥ ಒಂದು ವರ್ಬನ್ನು ತೋರಿಸುತ್ತೆ. ಈ ರೀತಿ ಅಡ್ಜೆಕ್ಟಿವ್, ಅಡ್ವರ್ಬ್. ಅಡ್ಜೆಕ್ಟಿವ್ ಅಂದರೆ ನೌನ್ ಪದಗಳನ್ನು, ಅಂದರೆ ನೌನ್ ಪದಗಳ ಗುಣಲಕ್ಷಣವನ್ನು ಹೇಳುವಂಥದ್ದು. ಅಡ್ವರ್ಬ್ ಅಂತಂದರೆ ವರ್ಬ್ ಪದವನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಹೌದಾ? ನೋಡಿ, ಹಿ ಸೀಮ್ಸ್ ಆ್ಯಂಗ್ರಿ, ಅವನು ಹೇಗೆ ಕಾಣ್ತಾ ಇದ್ದಾನೆ, ಆ್ಯಂಗ್ರಿಯಾಗಿ ಕಾಣ್ತಾ ಇದ್ದಾನೆ. ಹೌದಾ? ಬಟ್ ಹಿ ವರ್ಕ್ಸ್ ಆ್ಯಂಗ್ರಿಲಿ ಅಂತಂದರೆ ಅವನ ಒಂದು ವರ್ಕ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಮಾಡ್ತಾ ಇದ್ದಾನೆ, ಆ ಒಂದು ವರ್ಕನ್ನು ಆ್ಯಂಗ್ರಿಲಿ ಮಾಡ್ತಾ ಇದ್ದಾನೆ. ಈ ರೀತಿ. ಹೌದಾ? ಸೊ ಹಿ ಸೀಮ್ಸ್ ಆ್ಯಂಗ್ರಿ. ಸೊ ನೆಕ್ಸ್ಟ್ ಇದೇ ರೀತಿ ನಿಮಗೆ 30 ಕಂಟಿನ್ಯೂಸ್ ಒಂದು ಎಕ್ಸಾಂಪಲ್ಸ್ ಅನ್ನುವಂಥದ್ದು ಸಿಗತ್ತೆ. ಸೊ ನೆಕ್ಸ್ಟ್ ಲಿಸ್ಟ್ ಆಫ್ ಕೊಲೊಕೇಶನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಕೊಲೊಕೇಶನ್ಸ್ ಅಂತ ಅಂದರೆ ಏನಪ್ಪ, ಸೊ ಫಾರ್ ಎಕ್ಸಾಂಪಲ್ ಡೂ ಯುವರ್ ಬೆಸ್ಟ್. ಹೌದಾ? ಹ್ಯಾವ್ ಅ ಗುಡ್ ಟೈಮ್, ಹ್ಯಾವ್ ಅ ಲಂಚ್ ಅಂದರೆ ಒಂದು ಪದದ ಜೊತೆಗೆ ಇನ್ನೊಂದು ಪದ ಕಂಟಿನ್ಯೂಸ್ ಆಗಿ ಬರುವಂಥದ್ದು. ಆ ರೀತಿ ಬರುವಂತಹ ಪದಗಳಿಗೆ ನಾವೇನಂತ ಅಂತೀವಿ, ಸೊ ಕೊಲೊಕೇಶನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಅಲ್ಲಿ ನಿಮಗೆ ಏನು ಮಾಡ್ತಾರೆ, ಸೊ ಒಂದು 5 ಅಕ್ಷರಗಳನ್ನ ಈ ಕಡೆ ಎ ಕಾಲಮ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ 5 ಮಾರ್ಕ್ಸ್ಗೆ ಇದು ಫಿಕ್ಸ್ ಆಗಿ ಬರುವಂಥದ್ದು ಒಂದು ಕ್ವಶನ್ ಯಾವುದು, ಸೊ ಲಿಸ್ಟ್ ಆಫ್ ಕೊಲೊಕೇಶನ್ಸ್ ಅಂತಲೇ ಹೇಳ್ಬೋದು. ಎ ಕಾಲಮಲ್ಲಿ 5 ಐಟಮನ್ನು ಕೊಟ್ಟಿರ್ತಾನೆ. ಸೊ ಬಿ ಕಾಲಮಲ್ಲಿ ಕೂಡ ನಿಮಗೆ ಎಷ್ಟು ಕೊಡ್ತಾನೆ, ಸೊ 5 ಐಟಮನ್ನು ಕೊಟ್ಟಿರ್ತಾನೆ. ನೀವೇನು ಮಾಡಬೇಕಪ್ಪ, ಇದಕ್ಕೆ ಸರಿಯಾಗಿರೋಂಥ ಕೊಲೊಕೇಶನ್ ಯಾವುದು, ಇದಕ್ಕೆ ಸರಿಯಾಗಿರೋ ಕೊಲೊಕೇಶನ್ ಯಾವುದು, ಇದಕ್ಕೆ ಯಾವುದು ಅನ್ನೋದನ್ನು ಹುಡುಕಿ ಏನು ಮಾಡಬೇಕಪ್ಪ ನೀವು ಅಂತಂದರೆ, ಸೊ ಅಡ್ಜಸ್ಟ್ ಮಾಡಿದರೆ, ಸೊ ಜಸ್ಟ್ ಇನ್ನು 5 ಮಿನಿಟ್ಸ್ ನೀವು ಯೋಚನೆ ಮಾಡಿದ್ರೆ ಅಂದರೆ ಸಾಕು, ನಿಮಗೆ 5 ಮಾರ್ಕ್ಸ್ ಅನ್ನುವಂಥದ್ದು ಈಸಿಯಾಗಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಮಸ್ಟ್ ವಾಚ್ ದಿಸ್ ವಿಡಿಯೋ ಬಿಫೋರ್ ಯುವರ್ ಎಕ್ಸಾಮ್. ಹೌದಾ? ನಾಳೆ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದಾರೆ. ಸೊ ಇವತ್ತು ನೈಟ್ ನೀವು ಈ ವಿಡಿಯೋ ನೋಡಿದ್ರಿ ಅಂತಂದರೆ ಗ್ರಾಮರ್ ಮೇಲೆ ಇರುವಂತಹ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಎಲ್ಲದೂ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಈ ರೀತಿ ಕೊಲೊಕೇಶನ್ಸ್ ಅಂತ ಹೇಳ್ಬೋದು. ಸೊ ಲಿಸ್ಟ್ ಆಫ್ ಕೊಲೊಕೇಶನ್ಸ್ ನಾನು ಮೋರ್ ದೆನ್ 30 ಇಲ್ಲಿ ಕೊಲೊಕೇಶನ್ಸ್ ಮಾಡಿದ್ದೀನಿ. ಸೊ ಇವು ಇನ್ನೂ ಕೂಡ ಅರೇಂಜ್ ಮಾಡಿಲ್ಲ. ಸೊ ಟೈಮ್ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಜಲ್ದಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಪೋಸಿಷನ್ಸ್ ಅಂತ ಹೇಳ್ತಾರೆ. ಪ್ರಿಪೋಸಿಷನ್ಸ್ ಅಂತ ಅಂದರೆ ಒಂದು ವರ್ಡ್ ಮತ್ತು ವರ್ಡ್ನ ಮಧ್ಯೆ ಏನಾಗ್ತಾ ಇದೆ, ಸೊ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದು. ಸೊ ಒಂದು ರಿಲೇಷನ್ಶಿಪ್ಪನ್ನು ಅಂದರೆ ಯಾವ ರೀತಿಪ್ಪ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ದ ಕೀಸ್ ಆರ್ ಇನ್ ದ ಡ್ರಾಯರ್ ಅಂದರೆ ಒಂದು ರಿಲೇಷನ್ಶಿಪ್ಪನ್ನು ಕೊಡ್ತಾ ಇದೆ. ಅಂದರೆ ಕೀಸ್ ಎಲ್ಲಿದ್ದಾವೆ, ಡ್ರಾಯರಲ್ಲಿದ್ದಾವೆ. ಹೌದಾ? ಸೊ ದ ಫೋನ್ ಈಸ್ ಆನ್ ದ ಟೇಬಲ್. ಹೌದಾ? ಫೋನ್ ಎಲ್ಲಿದೆ, ಟೇಬಲ್ ಮೇಲೆ ಇದೆ. ಅಂದರೆ ಒಂದು ವಸ್ತು ಮತ್ತು ಇನ್ನೂ ಒಂದು ವಸ್ತುವಿನ ಮಧ್ಯೆ ಒಂದು ರಿಲೇಷನ್ಶಿಪ್. ಕೀ ಎಲ್ಲಿದೆ, ಡ್ರಾದಲ್ಲಿದೆ. ಫೋನ್ ಎಲ್ಲಿದೆ, ಟೇಬಲ್ ಮೇಲಿದೆ. ದ ಕ್ಯಾಟ್ ಈಸ್ ಅಂಡರ್ ದ ಬೆಡ್ ಅಂದರೆ ಬೆಕ್ ಎಲ್ಲಿದೆ, ಬೆಡ್ ಅಂಡರಲ್ಲಿ ಇದೆ. ಹೌದಾ? ಬೆಡ್ಡಿನ ಕೆಳಗಡೆ ಇದೆ ಅಂತ ಅದರ ಅರ್ಥ. ಈ ರೀತಿ ಪ್ರಿಪೋಸಿಷನ್ಸ್ ಅಂತ ಅಂದರೆ, ಸೊ ಒಂದಕ್ಕೂ ಮತ್ತು ಇನ್ನೊಂದು ಸಂಬಂಧ, ಒಂದು ಪದ ಮತ್ತು ಇನ್ನೊಂದು ಪದಕ್ಕೂ ಮಧ್ಯೆ ಏನು ಕೊಡುವಂಥದ್ದು, ಒಂದು ಸಂಬಂಧ ಕಲ್ಪಿಸಿ ಕೊಡುತ್ತೆ ಇದು. ಹೌದಾ? ಕ್ಯಾಟ್ ಎಲ್ಲಿದೆ, ಬೆಡ್ ಅಂಡರಲ್ಲಿದೆ. ಹೌದಾ? ಫೋನ್ ಎಲ್ಲಿದೆ, ಟೇಬಲ್ ಮೇಲಿದೆ. ಕೀಸ್ ಎಲ್ಲಿದ್ದಾವೆ, ಡ್ರಾದಲ್ಲಿದ್ದಾವೆ. ಹೌದಾ? ದ ಗಾರ್ಡನ್ ಈಸ್ ಬಿಹೈಂಡ್ ದ ಹೌಸ್ ಎಲ್ಲಿದೆ, ಹಾಗಾದರೆ ಗಾರ್ಡನ್ನ ಹಿಂದ್ಗಡೆ ಇದೆ. ಈ ರೀತಿ. ಹೌದಾ? ಸೊ ಪ್ರಿಪೋಸಿಷನ್ಸಲ್ಲಿ ಕೂಡ ಮೋರ್ ದೆನ್ 30 ಅಂದರೆ ನಿಯರ್ಲಿ 20 ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಇದರಲ್ಲಿ ನಾನು ನಿಮಗೆ ಏನಕ್ಕಪ್ಪ ಅಂದರೆ, ಸೊ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಏನಕ್ಕೆ ಮಾಡಿಲ್ಲ ಅಂತಂದರೆ, ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ ಕಲಿತ್ರಿ ಅಂತಂದರೆ ಅದರಲ್ಲಿ ಎಷ್ಟು ಟೆನ್ಸ್ಗಳು ಬರ್ತವೆ, ಎಷ್ಟು ರೂಲ್ಸ್ಗಳು ಬರ್ತವೆ. ಬಟ್ ನೀವು ಅಷ್ಟೆಲ್ಲ ಫಾಲೋ ಮಾಡಿ ಕಲಿತರೂ ಕೂಡ ನಿಮಗೆ ಅದರಿಂದ ಸಿಗೋದು ಜಸ್ಟ್ 2 ಮಾರ್ಕ್ಸ್.
ಹೌದಾ. ಸೊ ಎಷ್ಟು ಟೆನ್ಸ್ಗಳು ಬರ್ತವೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸಲ್ಲಿ, ಎಷ್ಟು ಫಾರ್ಮುಲಾಸ್ಗಳು ಬರ್ತವೆ, ಎಷ್ಟು ಟ್ರಿಕ್ಸ್ಗಳು ಬರ್ತವೆ ಅವನ್ನೆಲ್ಲ ಒಂದರಿಂದ ಒಂದಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಬಟ್ ನಿಮ್ಗೆ ಅಷ್ಟನ್ನು ಕಲಿತ್ರೆ ಏನು ಸಿಗುತ್ತಪ್ಪ, ಜಸ್ಟ್ ದ 2 ಮಾರ್ಕ್ಸ್. ಹಾಗಾಗಿ ನಾನು ನಿಮಗೆ 30 ನಿಮಿಷದ ಕ್ಲಾಸ್ ತೊಗೊಂಡು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಹೇಳ್ಕೊಟ್ಟು ನೀವು ಆ 30 ನಿಮಿಷನೂ ಕೂಡ ಆ ವಿಡಿಯೋ ಮೇಲೆ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಸಿಗೋ ಮಾರ್ಕ್ಸ್ ಎಷ್ಟಪ್ಪ, ಜಸ್ಟ್ 2 ಮಾರ್ಕ್ಸ್. ಹಾಗಾಗಿ ನಾನು ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಅಷ್ಟೇ. ಸೊ ಬಟ್ ಆದರೂ ಕೂಡ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ನಿಮ್ಮ ಒಂದು ಗ್ರಾಮರ್ ಪಾರ್ಟಲ್ಲಿ ಇರೋ ಕಾರಣ ನಾನು ಡೈರೆಕ್ಟಾಗಿ ಸೊ ಯಾವ ರೀತಿ ಇರುತ್ತೆ ಆಕ್ಟಿವ್ ವಾಯ್ಸಲ್ಲಿ ಮತ್ತು ಪ್ಯಾಸಿವ್ ವಾಯ್ಸಾಗಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಸ್ಟ್ರಕ್ಚರನ್ನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಸೊ ಮೊದಲನೇದಾಗಿ ಆಕ್ಟಿವ್ ವಾಯ್ಸಲ್ಲಿದ್ದಾಗ ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟಲ್ಲಿ ಇರ್ತಾ ಇತ್ತು, ಹೌದಾ. ಸೊ ಅದೇ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಆದಾಗ ಏನಾಗುತ್ತೆ, ಆಬ್ಜೆಕ್ಟ್ ಪ್ಲಸ್ ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ ಅಂತಂದರೆ V3 ಫಾರ್ಮಲ್ ಬರುತ್ತೆ, ಪ್ಲಸ್ ಬೈ ಅಂದರೆ ಈ ಒಂದು ಸಬ್ಜೆಕ್ಟ್ ಅನ್ನುವಂಥದ್ದು ಇಲ್ಲಿಗೆ ಬಂದಿರುತ್ತೆ, ಆಬ್ಜೆಕ್ಟ್ ಅನ್ನುವಂಥದ್ದು ಸಬ್ಜೆಕ್ಟ್ ಪ್ಲೇಸಿಗೆ ಹೋಗಿರುತ್ತೆ. ನೋಡಿ, ಶಿ ರೈಟ್ಸ್ ಅ ಲೆಟರ್, ಹೌದಾ. ಶಿ ರೈಟ್ಸ್ ಅ ಲೆಟರ್ ಅಂದರೆ ಅವಳು ಲೆಟರ್ನ ಬರೆದ್ಲು, ಹೌದಾ. ಬಟ್ ಅದೇ ಪ್ಯಾಸಿವ್ ವಾಯ್ಸಲ್ಲಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂದರೆ ಆ ಲೆಟರ್ ಈಸ್ ರಿಟರ್ನ್ ಬೈ ಹರ್, ಹೌದಾ. ಆ ಲೆಟರ್ ಅನ್ನುವಂಥದ್ದು ಏನು ಮಾಡ್ತು, ಅವಳ ಕಡೆಯಿಂದ ಬರೆಯಲ್ಪಡ್ತು, ಈಸ್ ರಿಟರ್ನ್, ಹೌದಾ. ಈಸ್ ರಿಟರ್ನ್ ಅಂದರೆ V3 ಫಾರ್ಮ್. ಪ್ರತಿಯೊಂದು ಆಕ್ಟಿವ್ ವಾಯ್ಸ್ ಇದ್ದದ್ದು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಆದರೆ ಆ ವರ್ಬ್ ಏನಾಗುತ್ತಪ್ಪ ಅಂದರೆ ಯಾವುದೇ ಟೆನ್ಸಲ್ಲಿ ಆಗಿರಲಿ ಅದು V3 ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ, ಹೌದಾ. ಸೊ ಈ ರೀತಿ ಶಿ ರೈಟ್ಸ್ ಅ ಲೆಟರ್, ಅವಳ ಲೆಟರ್ನ ಬರೆದ್ಲು, ಅದು ಪ್ಯಾಸಿವ್ ವಾಯ್ಸಿಗೆ ಮಾಡಿದಾಗ ಒಂದು ಲೆಟರ್ ಅವಳಿಂದ ಬರೆಯಲ್ಪಡ್ತು, ಈ ರೀತಿ ಕನ್ವರ್ಟ್ ಆಗುವಂಥದ್ದು. ಸೊ ನೋಡಿ, ಆಕ್ಟಿವ್ ವಾಯ್ಸ್ ಇದೆ ದ ಚೆಫ್ ಕುಕ್ಸ್ ದ ಮೀಲ್, ಹೌದಾ. ದ ಮೀಲ್ ಈಸ್ ಕುಕ್ಡ್, V3 ಫಾರ್ಮಿಗೆ ಕನ್ವರ್ಟ್ ಆಯಿತು, ಕುಕ್ಡ್ ಬೈ ದ ಚೆಫ್, ಯಾರಿಂತ್ರ ಆಯಿತು, ಚೆಫ್ ಇಂತ್ರ ಆಯಿತು. ನೋಡಿ, ಶಿ ರೈಟ್ಸ್ ಅ ಲೆಟರ್, ಅವಳ ಲೆಟರ್ ಬರೆದ್ರು, ಆ ಲೆಟರ್ ಈಸ್ ರಿಟರ್ನ್ ಬೈ ಹರ್. ದೇ ಬಿಲ್ಡ್ ಅ ಹೌಸ್ ಅಂದರೆ ಹೌಸ್ ಈಸ್ ಬಿಲ್ಟ್ ಬೈ ದೆಮ್, ಹೌದಾ. ಸೊ ಇದಕ್ಕೇನು ಬೇಕಪ್ಪ, ವರ್ಬ್. ಒಂದು ವರ್ಬ್ ಇತ್ತು ಅಂದರೆ ಅದು V1 ಫಾರ್ಮಲ್ ಯಾವ ರೀತಿ ಇರುತ್ತೆ, V2 ಫಾರ್ಮಲ್ ಯಾವ ರೀತಿ ಇರುತ್ತೆ, V3 ಫಾರ್ಮಲ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಇದೇ ರೀತಿ ನಾನು ಇಲ್ಲೇನು ಮಾಡಿದ್ದೀನಿ, ಸೊ ಮೋರ್ ದೆನ್ ಒಂದು ನಿಯರ್ಲಿ 20 ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ. ನಾನು ಏನಕ್ಕಷ್ಟು 20 ಎಕ್ಸಾಂಪಲ್ಸ್ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇಲ್ಲ ಅಂದರೆ, ಸೊ ಎಕ್ಸಾಮ್ ಹತ್ತಿರ ಇದೆ, ಟೈಮ್ ಇಲ್ಲ, ಹಾಗಾಗಿ, ಹೌದಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಇದನ್ನು ಕೂಡ ನೀವು ಎಷ್ಟೋ ಎಫರ್ಟ್ ಆಗಿ ಕಲಿತ್ರಿ ಅಂತಂದ್ರೆ ಇದ್ರ ಮೇಲೆ ಒಂದು 30 ಮಿನಿಟ್ ವಿಡಿಯೋ ಮಾಡಿ ನೀವು ಆ 30 ಮಿನಿಟ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಸಿಗೋದು ಎಷ್ಟು, ಇದರಿಂದ ಜಸ್ಟ್ 1 ಮಾರ್ಕ್ಸ್. 1 ಮಾರ್ಕ್ಸ್ ಫಾರ್ ಆಕ್ಟಿವ್ ಪ್ಯಾಸಿವ್ ವಾಯ್ಸ್, 1 ಮಾರ್ಕ್ಸ್ ಫಾರ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಹೌದಾ. ಸೊ ಹಾಗಾಗಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಏನಕ್ಕೆ ವಿಡಿಯೋ ಮಾಡಲಿಲ್ಲ ಅದ್ರ ಮೇಲೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಫ್ರೆಂಡ್ಸ್, ಸೊ ನೋಡಿ ಯಾವ ರೀತಿ ಇದ್ದದ್ದು ಯಾವ ರೀತಿ ಇರುತ್ತೆ ನೋಡಿ. ಡೈರೆಕ್ಟ್ ಇದ್ದದ್ದು ಶಿ ಸೆಡ್ ಐ ಆಮ್ ಟಯರ್ಡ್ ಅಂತ ಹೇಳುತ್ತೆ, ಹೌದಾ. ಅವಳೇನು ಹೇಳಿದ್ಲು, ಸೊ ನನಗೆ ಸುಸ್ತಾಗಿದೆ ಅಂತ ಹೇಳಿದ್ಲು. ಬಟ್ ಅದೇ ಇಂಡೈರೆಕ್ಟಲ್ಲಿ ಹೇಳಿದರೆ ಶಿ ಸೆಡ್ ದಟ್. ಏನಕ್ಕೆ ದಟ್ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಈ ದಟ್ ಏನನ್ನು ರಿಮೂವ್ ಮಾಡುತ್ತೆ, ಇಲ್ಲಿರುವಂತಹ ಅಪಾಸ್ಟ್ರಪಿಗಳು, ಹೌದಾ. ಇಲ್ಲಿರುವಂಥ ಒಂದು ಅಪಾಸ್ಟ್ರಪಿ ಆಗಿರ್ಬೋದು, ಈ ಕಾಮ ಪ್ಲಸ್ ಇಲ್ಲಿರುವಂಥ ಒಂದು ಅಪಾಸ್ಟ್ರಪಿಯನ್ನು ತೆಗಿಯೋದಕ್ಕೆ ಆ ದಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಆ್ಯಡ್ ಮಾಡಿದ್ವಿ ಅಂತಂದರೆ ಶಿ ವಾಸ್ ಟಯರ್ಡ್, ಶಿ ಸೆಡ್ ದಾಟ್ ಶಿ ವಾಸ್ ಟಯರ್ಡ್, ಹೌದಾ. ಇಲ್ಲಿ ನೋಡಿ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಟೇಬಲ್ ಬಂದ್ಬಿಟ್ಟು ಡೈರೆಕ್ಟ್ ಸ್ಪೀಚಲ್ಲಿ ಇದ್ದಿದ್ದು ಡೈರೆಕ್ಟ್ ಸ್ಪೀಚ್ ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಿದ್ರು ಅಂದರೆ ನೀವು ಅದನ್ನು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಆಮ್ ಈಸ್ ಇದ್ದಿದ್ದು ವಾಸ್ ಆಗುತ್ತೆ, ಆರ್ ಇದ್ದಿದ್ದು ವರ್ ಆಗುತ್ತೆ, ಹ್ಯಾಸ್ ಆರ್ ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗುತ್ತೆ, ವಿಲ್ ಇದ್ದಿದ್ದು ವುಡ್, ಕ್ಯಾನ್ ಇದ್ದಿದ್ದು ಕುಡ್, ಮೈಟ್ ನೀಡ್, ಮಸ್ಟ್ ನೀಡ್, ಈ ರೀತಿ ಬರುತ್ತಲ್ವ, ಈ ರೀತಿಯಾದಂಥ ಒಂದು ಟೇಬಲ್, ಹೌದಾ. ಸೊ ನಾವು ಇದ್ದಿದ್ದು ದೆನ್ ಆಗುತ್ತೆ, ಚೇಂಜ್ ಆಫ್ ಟೈಮ್ ವರ್ಡ್ಸ್, ಹೌದಾ. ಟೈಮಲ್ಲಿ ನಾವು, ಟುಡೇ, ಟುಮಾರೋ, ಎಸ್ಟರ್ಡೇ, ಹಿಯರ್, ದೇರ್, ದಿಸ್, ದಟ್, ಈ ರೀತಿ ಇರುವಂಥದ್ದು ಯಾವ ರೀತಿ ಚೇಂಜ್ ಆಗ್ತವೆ ಅಂದರೆ ನವ್ ಅಂತ ಇದ್ದದ್ದು ದೆನ್ ಅಂತ ಆಗುತ್ತೆ, ಟುಡೇ ಇದ್ದಿದ್ದು ದಟ್ ಡೇ ಆಗುತ್ತೆ, ಟುಮಾರೋ ದ ನೆಕ್ಸ್ಟ್ ಡೇ, ಎಸ್ಟರ್ಡೇ ದ ಪ್ರೀವಿಯಸ್ ಡೇ, ಹಿಯರ್ ಅಂದರೆ ದೇರ್, ದಿಸ್ ಅಂದರೆ ದಟ್, ದೀಸ್ ಅಂದರೆ ದೋಸ್, ಈ ರೀತಿ ನೋಡಿ. ಹಿ ಸೆಡ್ ಐ ಆಮ್ ಟಯರ್ಡ್ ಅಂದರೆ ಹಿ ಸೆಡ್ ದಟ್ ಹಿ ವಾಸ್ ಟಯರ್ಡ್, ಹೌದಾ. ಐ ಆಮ್ ಟಯರ್ಡ್, ಆಮ್ ಇದೆ, ಏನಾಯ್ತಿದ್ದು ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು. ಇದನ್ನು ನಾವೇನು ಮಾಡಬೇಕಾಗಿದ್ರೆ ಸೊ ಪಾಸ್ಟ್ ಟೆನ್ಸಿಗೆ ಮಾಡಬೇಕಿತ್ತು, ವಾಸ್ ಟಯರ್ಡ್ ಅಂತ ಮಾಡಿದ್ವಿ. ಸೊ ನೋಡಿ, ಶಿ ಸೆಡ್ ಐ ಆಮ್ ರೀಡಿಂಗ್ ಅ ಬುಕ್, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇತ್ತು, ಅದನ್ನೇನು ಮಾಡಬೇಕು ನಾವು ಪಾಸ್ಟ್ ಕಂಟಿನ್ಯೂಸಿಗೆ ಮಾಡಬೇಕು. ಶಿ ಸೆಡ್ ದಟ್ ಶಿ ವಾಸ್ ರೀಡಿಂಗ್ ಅ ಬುಕ್, ಹೌದಾ. ಐ ವಿಲ್ ಹೆಲ್ಪ್ ಯು ಅಂತಂದರೆ ರಾಣಿ ಸೆಡ್ ಐ ವಿಲ್ ಹೆಲ್ಪ್ ಯು ಅಂತಂದರೆ ರಾಣಿ ಸೆಡ್ ದಟ್ ಶಿ ವುಡ್ ಹೆಲ್ಪ್ ಮೀ, ಈ ರೀತಿ, ಹೌದಾ. ಸೊ ಈ ರೂಲ್ಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಇದೇ ರೀತಿ ಮೋರ್ ದ್ಯಾನ್ ನಿಯರ್ಲಿ 20 ಎಕ್ಸಾಂಪಲ್ಸ್ನ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ನೀವು ಅದನ್ನು ಈಸಿಯಾಗಿ, ಸೊ ಈ ಒಂದು PDF ನಿಮಗೆ ಫ್ರೀಯಾಗಿ ನಾನು ಏನು ಮಾಡ್ತಾ ಇರ್ತೀನಿ, ಸೊ ನಮ್ಮದ್ರಲ್ಲಿ ಯಾವುದೇ ರೀತಿಯಾದಂಥ ಪೇಯ್ಡ್ ಇಲ್ಲದೆ ಇರೋ ಕಾರಣ ನಾವೇನು ಮಾಡ್ತೀವಿ, ಫ್ರೀಯಾಗಿ ಇದನ್ನು ಪ್ರೊವೈಡ್ ಮಾಡ್ತೀವಿ. ನೀವೇನು ಮಾಡ್ಬೋದು ಫ್ರೆಂಡ್ಸ್, ಅಲ್ಲಿಂದ ಈ ಒಂದು PDF ಅಲ್ಲಿ ನೋಡಿಕೊಂಡು ಪ್ರಾಕ್ಟೀಸ್ ಆಗ್ಬೋದು. ಸೊ ನಾಳೆವರೆಗೂ ನಿಮಗೆ ಟೈಮ್ ಇದೆ, ಮಾರ್ನಿಂಗ್ವರೆಗೂ ಕೂಡ ಈಸಿಯಾಗಿ ನೀವು ನೋಡ್ಬೋದು ಫ್ರೆಂಡ್ಸ್. ಸೊ ಕಾಮನ್ ಪ್ರಿಫಿಕ್ಸಸ್, ಹೌದಾ. ಪ್ರಿಫಿಕ್ಸ್ಗೆ ಎಕ್ಸಾಂಪಲ್, ಸೊ ಅನ್ಹ್ಯಾಪಿ, ಸೊ ಹ್ಯಾಪಿ, ಅನ್ಹ್ಯಾಪಿ, ಅನ್ಫೇರ್, ಇನ್ವಿಸಿಬಲ್, ಇನ್ಕರೆಕ್ಟ್, ಇಂಪಾಸಿಬಲ್, ಇಂಪ್ಲಾಂಟ್, ಹೌದಾ. ಇಲ್ಲೀಗಲ್, ಇಲ್ಲಾಜಿಕಲ್, ಇರ್ರೆಗ್ಯುಲರ್, ಇರ್ರೆಸ್ಪಾನ್ಸಿಬಲ್, ಹೌದಾ. ರೆಡೋ, ರೀಪ್ಲೇ, ಹೌದಾ. ಪ್ರಿವ್ಯೂ,
ಪ್ರೀ ಹೀಟ್, ಹೌದಾ, ವಿಗೆ ಅಂದರೆ ಪ್ರಿಫಿಕ್ಸ್ ಕೇಳಿದ್ರೆ ಪ್ರಿವ್ಯೂ, ಹೀಟ್ಗೆ ಪ್ರಿಫಿಕ್ಸ್ ಕೇಳಿದ್ರೆ ಪ್ರೀ ಹೀಟ್, ಈ ರೀತಿ ನೋಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಮೋರ್ ದ್ಯಾನ್ 20 ಪ್ರಿಫಿಕ್ಸ್, ಮೋರ್ ದ್ಯಾನ್ 20 ಕಾಮನ್ ಸಫಿಕ್ಸಸ್ಗಳನ್ನ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ಈಸಿಯಾಗಿ ನೋಡ್ಕೊಳ್ಳಿ. ಸೊ ವಿಡಿಯೋ ತುಂಬ ಲಾಂಗ್ ಮಾಡೋಕೆ ಇಷ್ಟಪಡೋದಿಲ್ಲ ನಾನು, ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ಟೈಮ್ ಉಳಿಸೋದಕ್ಕೋಸ್ಕರ. ಸೊ ಎಕ್ಸ್ಪೆನ್ಷನ್ ಆಫ್ ಐಡಿಯಾ, ಸೊ ತುಂಬ ಜನ ಕೇಳಿದ್ರು ಎಕ್ಸ್ಪೆನ್ಷನ್ ಆಫ್ ಐಡಿಯಾ ಮೇಲೆ ವಿಡಿಯೋ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ಪೆನ್ಷನ್ ಆಫ್ ಐಡಿಯಾಸ್ ಯಾವ ರೀತಿ ಬರುತ್ತೆ ಅಂದರೆ, ನಿಮಗೆ ಒಂದು ಪ್ರವರ್ಬನ್ನು ಕೊಡ್ತಾರೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಎಲ್ಲಿ ಅಂದರೆ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥದ್ದು ಇಂಗ್ಲೀಷಲ್ಲಿ ಈ ರೀತಿ ಇದೆ ಅಲ್ವಾ. ಸೊ ಇದಕ್ಕೆ ಮೊದಲನೇದಾಗಿ ಏನು ಬರೀಬೇಕಪ್ಪ ಅಂತಂದರೆ, ಸೊ ನೋಡಿ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಈಸ್ ಅನ್ ಓಲ್ಡ್ ಪ್ರವರ್ಬ್ ಇನ್ ಇಂಗ್ಲೀಷ್ ವಿಚ್ ಟೀಚರ್ಸ್ ಅಸ್ ದಟ್ ಡಿಟರ್ಮಿನೇಷನ್ ಈಸ್ ನೆಸಸರಿ ಟು ಗೆಟ್ ಅ ಟಾಸ್ಕ್ ಕಂಪ್ಲೀಟೆಡ್. ಅಂದರೆ ಸೊ ನೀವು ಗಾದೆ ಮಾತು ಅಂದರೆ ಬರಿತಾ ಇದ್ದೀರಲ್ಲ, ಸೊ ಗಾದೆ ಮಾತು ಎಕ್ಸ್ಪ್ಯಾಂಡ್ ಮಾಡಿ ಬರಿತಾ ಇದ್ದೀರಲ್ವ, ಆ ಒಂದು ಗಾದೆ ಮಾತು ಎಕ್ಸ್ಪೆನ್ಷನನ್ನು ನಾವಿಲ್ಲಿ ಏನಂತ ಕರಿತೀವಿ, ಎಕ್ಸ್ಪ್ಯಾನ್ಷನ್ ಆಫ್ ಐಡಿಯಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ನಿಮಗೆ ಏನು ಬರೀಬೇಕಪ್ಪ, ಸೊ ಮೊದಲನೇದಾಗಿ ಆ ಒಂದು ಹಾನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಇತ್ತು ಅಂತಂದರೆ, ಆ ಒಂದು ಮೀನಿಂಗ್ ಏನು ಹೇಳ್ತಾ ಇದೆ ಅಂದರೆ ಲಿಟರಲ್ ಮೀನಿಂಗ್ ಏನು ಹೇಳ್ತಾ ಇದೆ ಅದನ್ನು ಬರೋದು. ಅದಾದಮೇಲೆ ಸೊ ಎಕ್ಸ್ಪ್ಲಾನೇಷನ್ ಮಾಡಬೇಕು, ಎಲಾಬರೇಟ್ ಮಾಡಬೇಕು. ಹೌದಾ, ಇಲ್ಲಿ ಬರ್ದಿದೆ ನೋಡಿ ಕೀ ಕಾಂಪೊನೆಂಟ್ಸ್. ಮೊದಲನೇದಾಗಿ ಅಂಡರ್ಸ್ಟ್ಯಾಂಡಿಂಗ್ ದ ಕೋರ್. ಈಗ ಫಾರ್ ಎಕ್ಸಾಂಪಲ್ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಇತ್ತು ಅಂದರೆ ಅದರಲ್ಲಿ ಲಿಟರಲ್ ಮೀನಿಂಗ್ ಏನಿದೆ ಅಂತ ಹೇಳ್ಬಿಟ್ಟು ಬರೀಬೇಕು. ಅದಾದಮೇಲೆ ಏನು ಬರೀಬೇಕಪ್ಪ ಅಂದರೆ ಎಕ್ಸ್ಪ್ಲಾನೇಷನ್ ಅಂದರೆ ಎಲಾಬರೇಷನ್ ಮಾಡಬೇಕು. ಹೌದಾ, ಡೆವಲಪ್ ದ ಕೋರ್ ಐಡಿಯಾ ಬೈ ಎಕ್ಸ್ಪ್ಲೇನಿಂಗ್ ಇಟ್ಸ್ ವೇರಿಯಸ್ ಫೇಟ್ಸ್ ಆ್ಯಂಡ್ ವೈ ಇಟ್ಸ್ ಇಂಪಾರ್ಟೆಂಟ್. ಅದು ಏನಕ್ಕೆ ಬೇಕು, ಅದರಲ್ಲಿ ಏನಿದೆ, ಇನ್ನರ್ ಮೀನಿಂಗ್ ಏನಿದೆ ಅಂತ ಹೇಳ್ಬಿಟ್ಟು ಬರೀಬೇಕು. ಅದಾದಮೇಲೆ ಏನು ಬರೀಬೇಕಪ್ಪ ಅಂದರೆ ಎಕ್ಸಾಂಪಲ್ಸ್ ಕೊಡಬೇಕು, ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಇಮ್ಯಾಜಿನೇಷನ್ ಎಕ್ಸಾಂಪಲ್ ಕೊಡಬೇಕು. ಅಟ್ ದ ಎಂಡ್ ಅದರಿಂದ ನಮಗೆ ಏನು ಅರ್ಥ ಆಗುತ್ತೆ, ಒಂದು ಸ್ಟ್ರಕ್ಚರ್ ಆರ್ಗನೈಸ್ ಇಂಟು ಎನ್ ಇಂಟ್ರೊಡಕ್ಷನ್, ಬಾಡಿ, ಪ್ಯಾರಾಗ್ರಾಫ್ಸ್ ಆ್ಯಂಡ್ ಅ ಕನ್ಕ್ಲೂಷನ್, ಅಂದರೆ ಈ ರೀತಿ ಬರೀಬೇಕು. ಅದಾದಮೇಲೆ ಏನಪ್ಪ ಅಂದರೆ ಒಂದು ಕನ್ಕ್ಲೂಷನ್ ಕೊಡಬೇಕು. ಸೊ ಇದರಿಂದ ನಮಗೇನು ಸಿಕ್ತು ಅಂತ ಹೇಳ್ಬಿಟ್ಟು ಇದೇ ರೀತಿ ಸೊ ಪಾಸಿಬಲ್ ಆಗಿ ಕೊಡುವಂಥದ್ದು ಒಂದು 10 ಐ ಥಿಂಕ್ ಏನದು ಸೊ ಎಕ್ಸ್ಪೆನ್ಷನ್ ಐಡಿಯಾಸ್ಗಳನ್ನ ಕೊಟ್ಟಿದ್ದೀನಿ ನಾನು. ಸೊ ನೋಡಿ, ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಆಗಿರ್ಬೋದು. ಸೊ ಅ ಲಿಟಲ್ ಲರ್ನಿಂಗ್ ಈಸ್ ಡೇಂಜರಸ್ ಥಿಂಗ್ ಅಂತ ಹೇಳ್ಬೋದು. ಸೊ ಅದಾದ ತಕ್ಷಣ ಮತ್ತಿನ್ಯಾವುದಪ್ಪ ಅಂತಂದರೆ, ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅ ಸ್ಟಿಚ್ ಇನ್ ದ ಟೈಮ್ ಸೇವ್ಸ್ 9 ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ರೀತಿ ದ ಪೆನ್ ಈಸ್ ಮೈಟಿಯರ್ ದೆನ್ ಸ್ವಾರ್ಡ್. ಹೌದಾ, ಸೊ ಈ ರೀತಿ ನಾನು ಒಂದಿಷ್ಟು ತುಂಬ ಎಕ್ಸಾಂಪಲ್ಸ್ಗಳನ್ನ ಎಷ್ಟು ಅಂತಂದರೆ ನಿಯರ್ಲಿ 10, 11, 12, 13 ಓಕೆ, ಸೊ 13 ಎಕ್ಸ್ಪೆನ್ಷನ್ ಆಫ್ ಐಡಿಯಾಸ್ಗಳ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಈ ಒಂದು PDF ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೊ ನಾನೀಗ ಅಪ್ಲೋಡ್ ಮಾಡೇ ಬಿಡ್ತೀನಿ ಅದನ್ನು. ಸೊ ಅಥವಾ ಗ್ರೂಪಲ್ಲಿ ನನ್ನ ನಂಬರ್ಗೆ ನೀವು ಪರ್ಸ್ನಲ್ ಮೆಸೇಜ್ ಮಾಡಿದ್ರಿ ಅಂತಂದರೆ ಸೊ ನಿಮಗೆ ಒಂದು PDF ಲಿಂಕ್ ಸಿಗುತ್ತೆ ಫ್ರೆಂಡ್ಸ್. ಈ ಆಲ್ ದ ಬೆಸ್ಟ್ ಫಾರ್ ಯುವರ್ ನಾಳೆ ಎಕ್ಸಾಮ್ಸ್. ಸೊ ತುಂಬ ಚೆನ್ನಾಗಿ ಬರೀರಿ, ಏನಪ್ಪ ಅಂತಂದರೆ ಸೊ ತುಂಬ ಈಸಿಯಾಗಿ ಬರುತ್ತೆ ಅಂತ ನಾನು ನಿಮಗೆ ಎಲ್ಲ ಕೂಡ ಯಾವುದೇ ಕೂಡ ಡೌಟನ್ನು ಹುಟ್ಟಾಕಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಇನ್ಮೇಲೆ ಸೊ ರೆಗ್ಯುಲರ್ ವೀಡಿಯೋಸ್ಗಳು ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಬೇಕು ಅದ್ರ ಮೇಲೆ ಬರ್ತಾನೆ ಇರುತ್ತೆ. ಸೊ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಅಂದರೆ ನಮಗೆ ಎಷ್ಟು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಏನಾಗುತ್ತಪ್ಪ ಅಂತಂದರೆ ಸೊ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.